ಯುಧಿಷ್ಠಿರನಿಗೆ ಮತ್ತಷ್ಟು ದುಃಖ ಆಗುತ್ತೆ. ಏನಪ್ಪ ಇದು, ನಮ್ಮ ಚಿಂತೆ ಬೇಡ, ನೀನು ಯಾಕೆ ಯೋಚನೆ ಮಾಡ್ತಾ, ನಮ್ಮ ಆಹಾರ ನಾನೇ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ, ನೀವು ಹೇಳಿದ್ದೀರಿ ಹೌದು, ಕಾಡಿನಲ್ಲಿ ಬಂದಾಗ ನಾನೊಬ್ಬ ಕ್ಷತ್ರಿಯನಾಗಿದ್ದು ಬ್ರಾಹ್ಮಣರ ಸೇವೆ ಮಾಡಬೇಕು ಅನ್ನೋ ಪ್ರಜ್ಞೆ ಇದ್ದಂಥವನಾಗಿದ್ದು, ನೀವೆಲ್ಲ ಹೋಗಿ ನೀವು ಜಪ ತಪ ಮಾಡ್ಕೊಂಡಿರೋದು ಬಿಟ್ಟು ಕಾಡು ಒಳಗೆ ಹೋಗಬೇಕು, ಅಲ್ಲಿ ಗೆಡ್ಡೆ ಗೆಣಸು ಆರಿಸ್ಕೊಂಡು ಬರಬೇಕು, ಮಾಡಬೇಕು. ಇದನ್ನು ನಾನು ಹೆಂಗೆ ತಾನೇ ಕಣ್ಣಾರೆ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ? ಕಥಂ ದ್ರಕ್ಷ್ಯಾಮಿ ವಸ್ಸರ್ವಾನ್ ಸ್ವಯಮಾಹೃತ್ಯ ಭೋಜಿನಃ. ನೀವೇ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರೋದು ಅನ್ನೋದು ಎಷ್ಟು ದೊಡ್ಡ ತಪ್ಪದು ನೋಡಿ. ನಮಗೆ ಇದೆಲ್ಲ ದೊಡ್ಡ ಅಪರಾಧ ಅಂತಲೇ ಅನಿಸೋದಿಲ್ಲ. ನಿಮ್ಮ ಮನೆ ಬರ, ನಿಮ್ಗೇನು ಬೇಕೋ ನೀವು ಮಾಡ್ಕೊಳ್ಳಿ, ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಈ ಥರ ಮಾತುಗಳನ್ನು ಸಲೀಸಾಗಿ ನಾವು ಎಷ್ಟೋ ಬಾರಿ ಹೇಳಿಬಿಟ್ಟಿರ್ತೀವಿ. ಆದರೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಕಣ್ಣಾರೆ ಹೇಗೆ ನಾನು ನೋಡ್ಲಿಕ್ಕೆ ಸಾಧ್ಯ? ನಿಮ್ಮ ಅಡುಗೆ ನೀವೇ ಮಾಡ್ಕೊಂಡು ತಿಂತೀರಿ ಅನ್ನೋದು ನಾನು ಹೆಂಗೆ ನೋಡ್ಕೊಂಡಿರಲಿಕ್ಕೆ ಸಾಧ್ಯ ಇದೆ? ನಾನು ಸೇವೆ ಮಾಡಬೇಕಾಗಿದೆ, ಆಗೋದಿಲ್ಲ ಅಂಥೇಳಿ ಎಷ್ಟು ಚಿಂತಾಕ್ರಾಂತನಾಗ್ತಾನೆ ಅಂತಂದರೆ, ಆಗ ಒಬ್ಬ ಬ್ರಾಹ್ಮಣ ವಿಸ್ತಾರವಾಗಿ ಉಪದೇಶವನ್ನು ಮಾಡ್ತಾ ಹೋಗ್ತಾನೆ. ಅವನಿಗೆ ಶೌನಕ ಬ್ರಾಹ್ಮಣ ಅಂತ ಹೇಳ್ತಾರೆ. ಆ ಶೌನಕ ಋಷಿಗಳೇ ಅಲ್ಲ, ಶೌನಕ ಗೋತ್ರೋತ್ಪನ್ನನಾಗಿರುವಂತಹ ಒಬ್ಬ ಬ್ರಾಹ್ಮಣ ಅಂತ ನಾವು ಇಟ್ಕೊಳ್ಬೇಕು. ಆ ಶೌನಕ ಗೋತ್ರೋತ್ಪನ್ನನಾಗಿರುವಂತಹ ಬ್ರಾಹ್ಮಣ ಆಡುವಂತಹ ಮಾತುಗಳು, ಧೈರ್ಯದ ಮಾತುಗಳು, ನಾವು ಯಾಕೆ ಬರ್ತೀವಿ ಅಂತ ಹೇಳೋಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗುವಂಥದ್ದು. ಇದಿಷ್ಟರ ಇಷ್ಟು ದುಃಖದ ಅವಸ್ಥೆಗೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊರಳಾಡಿ ಒದ್ದಾಡಿ ಅಳ್ತಾ ಇದ್ದಾನೆ. ನನಗೆ ಯಾಕೆ ಈ ಕಷ್ಟ ಬಂತು, ನನಗೆ ಯಾಕೆ ಈ ಥರ ಆಯಿತು ಅಂತ ಒಬ್ಬ ಯಾರೋ ದುಃಖ ಪಡ್ತಾ ಇದ್ದಾನೆ ಅಂತಂದರೆ ಅದನ್ನು ಹೌದು ಅಂತ ಅನ್ಬಹುದೇನೋ. ಆದರೆ ನಿನ್ನಂಥವನು ಹೀಗೆ ಕುಸಿದು ಬಿದ್ದು ಅಯ್ಯಯ್ಯೋ ಹೀಗಾಯ್ತಲ್ಲ ಅಂತ ದುಃಖ ಪಡೋದು ಸರಿ ಅಂತ ಕಾಣೋದಿಲ್ಲ. ನಿನ್ನಂಥವನು ದುಃಖ ಪಡಬಾರ್ದು ನೀನು. ಶೋಕಸ್ಥಾನ ಸಹಸ್ರಾಣಿ ಹರ್ಷಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢ ಮಾವಿಶಂತಿ ನ ಪಂಡಿತಂ. ನೋಡಿ, ದಿನೇ ದಿನೇ ಪ್ರತಿದಿನವೂ ನಮಗೆ ಕಷ್ಟ ಸುಖ ಎರಡೂ ಬರುತ್ತೆ. ನಮಗೆ ಜೀವನದಲ್ಲಿ ಕಷ್ಟ ಹೆಚ್ಚೋ ಸುಖ ಹೆಚ್ಚೋ? ನಮಗೆ ಇದನ್ನು ಒಂದು ದೊಡ್ಡ ಸಾಮಾನ್ಯವಾಗಿ ಸಮಾಧಾನ ಹೇಳುವಾಗ ಹೇಳ್ತಾರೆ, ಅದಕ್ಕೆ ಜೀವನದಲ್ಲಿ ಕಷ್ಟ ಅಂತ ದುಃಖ ಪಡಬೇಡ, ಒಳ್ಳೆಯ ಕಾಲಗಳು ಬಂದೇ ಬರುತ್ತೆ, ಒಳ್ಳೆಯ ಸಂದರ್ಭವೂ ಕೂಡ ಬಂದೇ ಬರುತ್ತೆ ಅಂತ ಹೇಳಿ. ಆದರೆ ಶಾಸ್ತ್ರ ಹೇಳುತ್ತೆ ನಿಮಗೆ ವೈರಾಗ್ಯ ಬಂದರೆ ಮಾತ್ರ ಮೋಕ್ಷ ಸಾಧನೆ, ಅದರಿಂದ ಮೋಕ್ಷ, ವೈರಾಗ್ಯ ಬರಲೇಬೇಕು ಅಂತ. ವೈರಾಗ್ಯ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ. ದುಃಖ ಸಂಸಾರದಲ್ಲಿ ನಿರಂತರ ದುಃಖ ಅನುಭವಿಸಿದ್ರೆ ಮಾತ್ರ, ಎಷ್ಟು ಪ್ರಯತ್ನ ಮಾಡಿದ್ರು ಏನು ಮಾಡಿದ್ರು ಈ ಸಂಸಾರ ಇಷ್ಟೇತು ಬೇಡ ಅಂಥೇಳಿ ಅದರ ಬಗ್ಗೆ ವೈರಾಗ್ಯ ಅವನಿಗೆ ಬರುತ್ತೆ. ಹಾಗಿದ್ರೆ ದುಃಖ ಹೆಚ್ಚೋ ಸುಖ ಹೆಚ್ಚೋ ಎರಡೂ ಸಮವಾಗಿ ಇದ್ದುಬಿಟ್ರೆ ಆವಾಗ ಅವನು ಅದನ್ನು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಈ ಸಂಸಾರದಲ್ಲೇ ಇರ್ತೀನಿ ಬಿಡು ಅಂತ ಅಂತಾನೆ. ನಮ್ಮೆಲ್ಲರ ಪರಿಸ್ಥಿತಿ ಹಾಗೇ ಇರೋದು. ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ, ಆದ್ದರಿಂದ ನಮಗೆ ಸುಖ ದುಃಖ ಎಲ್ಲ ಒಂದೇ ರೀತಿ ಸಮ ಪ್ರಮಾಣದಲ್ಲಿ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೆ ವಸ್ತುತಃ ದುಃಖ ಅನ್ನುವಂಥದ್ದು ಹೆಚ್ಚು ಇರುತ್ತೆ. ಶೋಕಸ್ಥಾನ ಸಹಸ್ರಾಣಿ, ಸ್ಥಾನ ಅಂದರೆ ನಿಮಿತ್ತ. ನಮಗೆ ದುಃಖಕ್ಕೆ 1000 ಕಾರಣಗಳು ಪ್ರತಿದಿನವೂ ಬರುತ್ತೆ. ಹರ್ಷಸ್ಥಾನ ಶತಾನಿ, ಸುಖಕ್ಕೆ 100 ಕಾರಣಗಳು ಬರುತ್ತೆ ಅಂತೇಳಿ ಅಲ್ಲಿ ಸಹಸ್ರ ಅಂದರೆ ಇಲ್ಲಿ ಶತ ಅಂತ ಹೇಳ್ತಾರೆ. ಹೀಗೆ ನಮಗೆ ಪ್ರತಿದಿನವೂ ಕೂಡ ಸುಖಕ್ಕೆ ಕಾರಣಗಳೂ ಸಿಗ್ತಾ ಇರುತ್ತೆ, ದುಃಖ ಪಡಲಿಕ್ಕೂ ಕಾರಣಗಳು ಬರ್ತಾನೇ ಇರುತ್ತೆ. ಇದೆಲ್ಲವೂ ಕೂಡ ವ್ಯಾಕುಲರನ್ನಾಗಿ ಮಾಡುತ್ತೆ. ಯಾರನ್ನು ಅಂದರೆ ಯಾರು ಏನೂ ತಿಳ್ಕೊಂಡಿಲ್ವೋ, ಸಾಮಾನ್ಯನೋ, ಏನೂ ಗೊತ್ತೇ ಇಲ್ಲ ಅವನಿಗೆ, ಅಂಥವ್ರಿಗಾದರೆ ಇಷ್ಟು ಕಷ್ಟಪಡಿಸುತ್ತೆ, ವ್ಯಥೆ ಪಡಿಸುತ್ತೆ ಅಂತ ಅನ್ಬಹುದು. ಅರೆ ನ ಪಂಡಿತಂ, ಯಾರು ಜ್ಞಾನಿಯೋ ತಿಳ್ಕೊಂಡಂಥವನೋ ಅವನಿಗೆ ಈ ಸುಖ ದುಃಖಗಳು ಯಾವ ವಿಕಾರವನ್ನು ಕೂಡ ಉಂಟು ಮಾಡಬಾರ್ದು. ನೀನು ಜ್ಞಾನಿಯಾದಂಥವನು, ಇಷ್ಟು ತಿಳ್ಕೊಂಡಿರುವಂಥವನು, ನೀನು ಹಿಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ನೆಲದ ಮೇಲೆ ಕುಸಿದು ಬಿದ್ದರೆ ಹೇಗೆ ಸರಿ ಅದು? ನಹಿ ಜ್ಞಾನ ವಿರುದ್ಧೇಶು ಬಹುದೋಷೇಶು ಕರ್ಮಸು ಶ್ರೇಯೋಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾಹ. ನಿನ್ನಂಥವರು ಇಂತಹ ಕರ್ಮಗಳಲ್ಲಿ ಅಯ್ಯೋ ಅಂತ ಕೈ ಹೊತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಮಾಡೋದು, ಇಂತಹ ಕರ್ಮಗಳಲ್ಲಿ ನಿನ್ನಂಥವರು ಪ್ರವೃತ್ತರಾಗಬಾರ್ದು, ನಿನ್ನಂಥವ್ರು ಅದನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಜ್ಞಾನ ವಿರುದ್ಧವಾದ ಬಹುದೋಷಯುಕ್ತವಾದ ಕರ್ಮಗಳು, ಯಾವ ಕೆಲಸ ಜ್ಞಾನ ವಿರುದ್ಧ ಅಂದರೆ ಯಾರು ಚೆನ್ನಾಗಿ ಶಾಸ್ತ್ರಾದಿಗಳನ್ನೆಲ್ಲ ಓದಿ ಒಂದು ತಿಳುವಳಿಕೆ ಪಡ್ಕೊಂಡಿರ್ತಾನೆ, ಆ ಜ್ಞಾನ ಬಂದಿದೆ ಅಂದರೆ ಅವನಲ್ಲಿ ಇವುಗಳು ಇರಬಾರ್ದು ಅಂತ, ಜ್ಞಾನಕ್ಕೆ ವಿರುದ್ಧವಾದದ್ದು ಅಂತ ಕೆಲವಿರುತ್ತೆ. ಅಂತಹ ಕರ್ಮಗಳನ್ನು ಅವನು ಮಾಡಬಾರದು ಯಾವತ್ತೂ ಕೂಡ. ಬಹುದೋಷೇಶು, ತುಂಬ ದೋಷಗಳು ತುಂಬಿರುವಂತಹ ದುಷ್ಕರ್ಮಗಳು, ಅದರಲ್ಲಿ ತಿಳ್ಕೊಂಡಿರುವಂಥವನು, ಜ್ಞಾನಿಯಾದವನು ಪ್ರವೃತ್ತಿಯನ್ನು ಮಾಡಬಾರದು. ಒಂದು ಸಣ್ಣ ಕಥೆಯನ್ನು ಹೀಗೆ ಒಬ್ಬರು ಬಾಯಿಂದ ನಾನು ಕೇಳಿರೋದು. ಇದು ನಡೆದಿದ್ದೋ ಮಾಡಿದ್ದೋ ಅಂತಲ್ಲ, ಆದರೆ ಖಂಡಿತ ಸತ್ಯಕ್ಕೆ ಅತ್ಯಂತ ಸಮೀಪವಾಗಿರುವಂಥದ್ದು. ಒಬ್ಬ ಬ್ರಾಹ್ಮಣನಿಗೆ ತುಂಬ ಬಡತನ, ಎಷ್ಟು ಬಡತನ ಅಂದರೆ ತಿನ್ನೋದಕ್ಕೆ ಏನಪ್ಪ ಅನ್ನೋ ಸ್ಥಿತಿಯಲ್ಲಿ ಇರುತ್ತೆ. ವಯಸ್ಸಿಗೆ ಬಂದಿರುವಂತಹ ಮಗಳಿರ್ತಾಳೆ, ಅವಳಿಗೆ ಮದುವೆ ಮಾಡಬೇಕಾಗಿದೆ ಇವಾಗ. ಆದರೆ ಮದುವೆ ಅಂತಂದರೆ ಊಟಕ್ಕೆ ದುಡ್ಡಿಲ್ಲದೆ ಇರೋನು ಮದುವೆಗೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿಂದ ತರಬೇಕು ಆ ದುಡ್ಡನ್ನು?
ಆದರೆ ಒಳ್ಳೆ ವಿದ್ವಾಂಸ, ಚೆನ್ನಾಗಿ ಶಾಸ್ತ್ರ ಓದಿಕೊಂಡಿರುವಂಥವನು. ಹಾಗಾಗಿ ಶ್ರದ್ಧಾವಂತ. ಏನು ಮಾಡಬೇಕು ಅವನು ಗೊತ್ತೇ ಆಗೋದಿಲ್ಲ. ಯಾರಲ್ಲಿ ಬೇಡಿದ್ರು ಮಾಡಿದ್ರು ಯಾರೂ ಕೊಡ್ತಾ ಇಲ್ಲ. ಮದುವೆ ಮಾಡೋಷ್ಟು ದುಡ್ಡು ಎಲ್ಲಿಂದ ತರಬೇಕು? ಅವನಿಗೆ ತುಂಬ ಆತಂಕ ಆಗಿ ಕೊನೆಗೆ ಒಂದು ಕೆಲಸ ಮಾಡ್ತೀನಿ, ಯಾಕೋ ಆಗ್ತಾನೇ ಇಲ್ಲ ಇದು, ಒಂದು ಕಳ್ತನ ಮಾಡೇ ಬಿಡೋಣ. ಒಂದು ಕಳ್ತನ ಮಾಡಿ ದುಡ್ಡು ತೊಗೊಂಡು ಬಂದು ದುಡ್ಡು ಕದ್ದು ಮದುವೆ ಮಾಡಿಬಿಡೋಣ, ಬೇರೆ ದಾರಿನೇ ಇಲ್ಲ ಅಂತ ವಿಚಾರ ಮಾಡ್ತಾನೆ. ಸರಿ, ಎಲ್ಲಿ ಮಾಡೋದು ಕಳ್ತನ ಮಾಡ್ತೀನಿ, ಅಲ್ಲಿ ಇಲ್ಲಿ ಯಾಕೆ, ರಾಜರ ಮನೆಯಲ್ಲಿ ಹೋಗಿ ಕಳ್ತನ ಮಾಡೋಣ ಅಂತ ತೀರ್ಮಾನ ಮಾಡ್ತಾನೆ. ಅರಮನೆಗೆ ಹೋಗಿ ಏನು ಕೈಗೆ ಸಿಕ್ಕಿದ್ದು ತೊಗೊಂಬಂದರೂ ಅದಕ್ಕೆ ಒಂದಿಷ್ಟು ಬೆಳೆ ಇರುತ್ತೆ. ಹಾಗಾಗಿ ಅರಮನೆಗೆ ಹೋಗೋಣ ಅಂತ ತೀರ್ಮಾನ ಮಾಡಿ ಅರಮನೆಗೆ ಹೋಗ್ತಾನೆ. ಬ್ರಾಹ್ಮಣರು ಅಂತಂದರೆ ಹಿಂದಿನ ಕಾಲದಲ್ಲಿ ಅವರಿಗೆ ಅರಮನೆಯಲ್ಲಿ ಮುಕ್ತವಾಗಿ ಅವಕಾಶ ಇರ್ತಾ ಇತ್ತು. ಹೋಗ್ತಾನೆ, ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ, ಅರಮನೆಯಲ್ಲಿ ಎಲ್ಲೋ ಬಚ್ಚಿಟ್ಕೊಂಡ್ಬಿಡ್ತಾನೆ. ರಾತ್ರಿ ಆಗಲಿ, ಆಮೇಲೆ ಹೊರಗೆ ಬಂದು ಎಲ್ಲ ಕದಿಯೋಣ ಅಂತ ಹೇಳಿ. ಸರಿ, ರಾತ್ರಿ ಆಗುತ್ತೆ, ಹೊರಗೆ ಬರ್ತಾನೆ, ಎಲ್ಲ ಮಲ್ಕೊಂಡಿರ್ತಾರೆ. ಹೊರಗೆ ಬಂದು ನೋಡಿದ್ರೆ ಒಂದು ದೊಡ್ಡದು ಬಂಗಾರದ ಪಾತ್ರೆ ಇರುತ್ತೆ. ಅಪ್ಪಪ್ಪ, ಎಷ್ಟು ದೊಡ್ಡ ಪಾತ್ರೆ, ಬಂಗಾರದ ಪಾತ್ರೆ, ಇದೊಂದು ತೊಗೊಂಡು ಹೋಗಿಬಿಟ್ರೆ ಸಾಕು, ಮದುವೆ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಡ್ಬೋದು ಇದು ಒಂದರಿಂದನೇ ಅಂಥೇಳಿ ಹೀಗೆ ತೊಗೊಳ್ತಾರಂತೆ. ತೊಗೊಂಡ ತಕ್ಷಣ ಅವನು ಓದಿದ್ನಲ್ಲ ಶಾಸ್ತ್ರ, ಅದೆಲ್ಲ ನೆನಪಾಗಲಿಕ್ಕೆ ಶುರುವಾಗುತ್ತೆ. ಸ್ವರ್ಣಸ್ಥೇಯ ಮಾಡಿದ್ರೆ ಇಂಥ ಪಾಪ, ಅದಕ್ಕೆ ಇಂತಿಂಥ ನರಕವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಗಾಬರಿಯಾಗಿ ಬಿಸಾಕ್ಬಿಡ್ತಾನೆ. ಅಯ್ಯೋ ಇಂಥ ಪಾಪ ಯಾಕೆ ಬೇಕಪ್ಪ, ಬೇಡ ಅಂತ. ಸರಿ, ಇನ್ನೊಂದು ಯಾವುದನ್ನೋ ತೊಗೊಳ್ತಾನೆ. ತೊಗೊಂಡ ತಕ್ಷಣ ಇನ್ನೊಂದು ಯಾವುದೋ ವಾಕ್ಯ ನೆನಪು ಬರುತ್ತೆ, ಶಾಸ್ತ್ರ ಓದಿಲ್ಲ, ಅಯ್ಯೋ ಇದು ಬೇಡ ಅಂತ. ಇನ್ನೇನೋ ಕಳ್ತನ ಮಾಡೋಣ ಅಂದರೆ, ಕಳ್ತನ ಮಾಡಿದ್ರೆ ಏನೇನು ಅನರ್ಥ, ಯಾಕೆ ಮಾಡಬಾರ್ದು, ಏನು ಅಂತೆಲ್ಲ ವಾಕ್ಯಗಳು ನೆನಪಾಗ್ತಾ ಇರುತ್ತೆ ಅವನಿಗೆ. ಹಾಗಾಗಿ ಅವ್ರು ಕಳ್ತನ ಮಾಡಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಆಗೋಗುತ್ತೆ, ರಾಜ ಹಿಡಿತಾನಂತೆ. ಕೊನೆಗೆ ವಿಚಾರ ಮಾಡಿ ರಾಜ ತಾನೇ ನಿಂತು ಮದುವೆಯನ್ನು ಮಾಡಿಸ್ತಾನೆ ಅಂತ ಹೇಳಿ. ಅಂದರೆ ಶಾಸ್ತ್ರ ಓದಿದರೆ, ಸರಿಯಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಶಾಸ್ತ್ರ ಓದಿದರೆ ಅವರು ದುಷ್ಕರ್ಮಗಳಲ್ಲಿ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಹಿ ಜ್ಞಾನ ವಿರುದ್ಧೇಶು ಬಹುದೋಷೇಶು ಕರ್ಮಸು ಶ್ರೇಯೋಘಾತಿಷು, ಅದು ಯಾವತ್ತೂ ತಾತ್ಕಾಲಿಕ ಸುಖವನ್ನು ಕೊಡಬಹುದೇ ಹೊರತು ಆ ದುಷ್ಕರ್ಮಗಳು ನಮ್ಮ ಶ್ರೇಯಸ್ಸೇನಿದೆ, ಮೋಕ್ಷ ಅನ್ನುವಂಥದ್ದೇನಿದೆ ಅದಕ್ಕೆ ಯಾವತ್ತೂ ಕೂಡ ವಿಘಾತಕವಾಗಿಯೇ ಇರುತ್ತೆ. ಅದರಲ್ಲಿ ಬುದ್ಧಿವಂತರಾಗಿರುವಂತಹ ನಿನ್ನಂಥವರು ಅಂಥ ಕರ್ಮಗಳಲ್ಲಿ ಕೈ ಹಾಕಬಾರ್ದು. ಅಯ್ಯೋ ಇಂಥ ಸ್ಥಿತಿ ಬಂತಲ್ಲ ಅಂಥೇಳಿ ತಲೆ ಮೇಲೆ ಕೈ ಹಿಡ್ಕೊಳ್ಳುವಂತಹ ಕೆಲಸವನ್ನು ಯಾರು ಏನೂ ಗೊತ್ತಿಲ್ಲದೆ ಇರೋನು ಮಾಡಬಹುದು. ಆದರೆ ಕರ್ಮ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ದುಃಖಗಳನ್ನು ಅನುಭವಿಸಬೇಕಾಗುತ್ತೆ. ದೇವರ ಅನುಗ್ರಹ ಸಂಪಾದನೆ ಮಾಡಿ ಕಷ್ಟದಿಂದ ನಾವು ಹೊರಗೆ ಬರಬಹುದು. ಇದೆಲ್ಲ ಶಾಸ್ತ್ರವನ್ನು ಓದಿ ತಿಳ್ಕೊಂಡಂಥವರು ಅಯ್ಯೋ ಹೀಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಆ ಬ್ರಾಹ್ಮಣನ ಮಾತಿನ ಅಭಿಪ್ರಾಯ ಆಗಿರುತ್ತೆ. ಕೊನೆಗೆ ಆ ಬ್ರಾಹ್ಮಣ ಇನ್ನೊಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ಅರ್ಥಕೃಚ್ಛ್ರೇಷು ದುರ್ಗೇಶು ವ್ಯಾಪತ್ಸು ಸ್ವಜನೇಶ್ವಪಿ ಶಾರೀರ ಮಾನಸೈರ್ ದುಃಖೈರ್ ನಸೀದಂತಿ ಭವದ್ವಿದಾಹ. ಎರಡೂ ಥರದ ದುಃಖಗಳು ಬರುತ್ತೆ ನಮಗೆ. ಒಂದು ಶಾರೀರ, ಇನ್ನೊಂದು ಮಾನಸ. ಒಂದನ್ನು ಆಧಿ ಅಂತ ಕರೀತಾರೆ, ಇನ್ನೊಂದು ವ್ಯಾಧಿ ಅಂತ ಹೇಳಿ ಕರೀತಾರೆ. ದೈಹಿಕ ದುಃಖ ಏನಿರುತ್ತೆ ಅದನ್ನು ವ್ಯಾಧಿ ಅಂತ ಹೇಳಿ ಕರೀತಾರೆ. ಮನಸ್ಸಿಗೆ ಆಗುವಂತಹ ಕ್ಲೇಶ, ಮನೋರೋಗಗಳೇನಿರುತ್ತೆ ಅದನ್ನು ಆಧಿ ಅಂತ ಹೇಳಿ ಕರೀತಾರೆ. ಈ ಆಧಿ ವ್ಯಾಧಿಗಳಿಗೆ ಮನುಷ್ಯ ತುತ್ತಾಗ್ತಾನೆ ಇರ್ತಾನೆ. ಯಾವಾಗ? ಅರ್ಥಕೃಚ್ಛ್ರೇಷು, ತುಂಬ ದುಡ್ಡಿನ ಪರಿಸ್ಥಿತಿ, ಕೈ ಕಚ್ಚುವಂತಹ ಸ್ಥಿತಿ ಬಂದುಬಿಡ್ತು, ದುಡ್ಡೇ ಇಲ್ಲ ಅನ್ನೋ ಸ್ಥಿತಿ ಬಂತು ಅಂತಾದಾಗ, ಆಗ ಮತ್ತು ವ್ಯಾಪತ್ಸು, ತುಂಬ ಆಪತ್ತುಗಳಿಗೆ ಒಳಗಾದಾಗ, ಅದರಲ್ಲೂ ಸ್ವಜನರಿಗೆ, ತನ್ನ ಬಂಧು ಜನಗಳಿಗೆ ಆಪತ್ತು ಬಂದರೂ ಸರಿ ಅಥವಾ ಬಂಧು ಜನಗಳಿಂದ ತನಗೆ ಆಪತ್ತು ಬಂದರೂ ಸರಿ, ಇಂಥ ಸಂದರ್ಭಗಳಲ್ಲಿ ಅವನಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ರೋಗಗಳಿಗೆ ತುತ್ತಾಗ್ಬಿಡ್ತಾನೆ. ಅಂದರೆ ಆತಂಕ ಹೆಚ್ಚಾದಾಗ ಮನಸ್ಸಿಗೆ ತೊಂದರೆ ಆಗಬಹುದು, ದೇಹಕ್ಕೆ ಏನಾಗಲ್ವಲ್ಲ ಅಂದರೆ ಇಲ್ಲ. ಅದನ್ನೆಲ್ಲ ಮುಂದೆ ಎಷ್ಟು ವಿಸ್ತಾರವಾಗಿ ಅದ್ಭುತವಾಗಿ ಅದನ್ನು ಆ ಬ್ರಾಹ್ಮಣ ನಿರೂಪಣೆ ಮಾಡ್ತಾನೆ ಅಂತಂದರೆ, ಎಲ್ಲದಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ. ದೇಹಕ್ಕೆ ಹಾನಿ ಆದರೆ ಅದರ ಪರಿಣಾಮ ಮನಸ್ಸಿನ ಮೇಲಾಗುತ್ತೆ. ಮನಸ್ಸಿಗೆ ಏನಾದರೂ ತೊಂದರೆ ಆದರೆ ಅದರ ಪರಿಣಾಮ ದೇಹಕ್ಕೆ ಆಗುತ್ತೆ. ತುಂಬ ಆತಂಕ, ಡಿಪ್ರೆಷನ್ನಲ್ಲಿರುವಂಥವರು ಸಣ್ಣಗಾಗಿ ಹೋಗಿಬಿಡ್ತಾರೆ, ದೇಹದ ಮೇಲೆ ಅವರಿಗೆ ಮುಖ ಕಾಂತಿಯೇ ಹೋಗಿಬಿಡುತ್ತೆ. ಅಥವಾ ದೇಹಕ್ಕೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ದೊಡ್ಡ ರೋಗ ಬಂತು, ಏನೋ ಆಯಿತು ಅಂತಂದರೆ ಮನಸ್ಸಿನ ಮೇಲೆ ಅದರ ಪರಿಣಾಮ ಆಗಿ ಅವರು ದೈನಂದಿನ ಚಟುವಟಿಕೆಯನ್ನೂ ಮಾಡದೆ ಡಿಪ್ರೆಷನ್ನಲ್ಲಿ ಕೂತ್ಕೊಂಡು ಬಿಡ್ತಾರೆ. ಹಾಗಾಗಿ ಪರಸ್ಪರ ಶರೀರದ ಮೇಲೆ ಆಗುವ ಕೆಟ್ಟ ಪರಿಣಾಮ ಮನಸ್ಸಿಗೂ ಆಗುತ್ತೆ, ಮನಸ್ಸಿನ ಮೇಲೆ ಏನಾದರೂ ಆಯಿತು ಅಂತಂದರೆ ಅದರ ಪರಿಣಾಮ ದೇಹದ ಮೇಲೂ ಕೂಡ ಆಗುತ್ತೆ. ಹಾಗಾಗಿ ಎರಡಕ್ಕೂ ಕೂಡ ಪ್ರತೀಕಾರವನ್ನು ಮಾಡಿಕೊಳ್ಳಲೇಬೇಕಾಗತ್ತೆ ಮನುಷ್ಯನಾದಂಥವನು ಅಂತ ಹೇಳ್ತಾನೆ. ಇದರಲ್ಲಿ ಮೊದಲಿಗೆ ಅವನು ರಾಜ ಅದನ್ನು ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ, ಶ್ರೂಯತಾಂ ಚಾಭಿದಾಸ್ಯಾಮಿ ಜನಕೇನ ಯಥಾಪುರ. ಹಿಂದೆ ಜನಕ ಮಹಾರಾಜ, ಜನಕ ಅನ್ನುವಂಥವನು ರಾಜಋಷಿಯವನು. ಯುಧಿಷ್ಠಿರನಿಗೆ ಅದಕ್ಕೆ ಹೇಳೋದು, ಜನಕ ಹೇಳಿದಂತಹ ಗೀತೆಯನ್ನು ನಿನಗೆ ಹೇಳ್ತೀನಿ. ಈ ಗೀತಾ ಅಂತ ಅಲ್ಲಲ್ಲಿ ಬರುತ್ತೆ, ನಮಗೆ ಅಷ್ಟಾವಕ್ರ ಗೀತಾ ಅಂತ ಕೇಳ್ತೀವಿ, ಮತ್ತು ಭಾಗವತದಲ್ಲಿ ಬರುವಂತಹ ಶ್ರುತಿಗೀತ,
ವೇಣುಗೀತಾ, ಉದ್ಧವ ಗೀತಾ ಅಂತ ಹೇಳ್ತೀವಿ, ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತಾ ಅಂತ ಕೇಳ್ತೀವಿ. ಹೀಗೆ ಬೇಕಾದಷ್ಟು ಗೀತಗಳು ಅಂತಲೇ ಬೇಕಾದಷ್ಟು ಇದೆ ಪುರಾಣಗಳಲ್ಲಿ ಬರುವಂಥದ್ದು. ಅಂದರೆ ಯಾವುದೋ ಒಂದು ತತ್ವ ವಿಚಾರವನ್ನು ಯಾರೋ ಒಬ್ಬರು ಉಪದೇಶ ಕೊಡಲಿಕ್ಕಾಗಿ ಹೇಳಿದರೆ ಅದನ್ನು ಗೀತಾ ಅಂತ ಹೇಳಿ ಕರೀತಾರೆ. ಇದೊಂದು ಜನಕ ಗೀತಾ ಅಂತಲೇ ಅನ್ನಬಹುದು. ಜನಕ ಮಹಾರಾಜ, ನಿನ್ನಂತಹ ರಾಜರ್ಷಿಯವನು, ನೀನು ಯಾವ ಸ್ಥಾನದಲ್ಲಿ ಯಾವ ಪದವಿಯಲ್ಲಿದೆಯೋ ಅದೇ ಪದವಿಯಲ್ಲಿ ಇರುವಂಥವನು ಅವನು ಹೇಳಿದಂತಹ ಮಾತುಗಳೇನಿದೆ ಅದನ್ನು ನಿನಗೆ ಹೇಳ್ತೀನಿ, ಅದನ್ನು ಕೇಳು ಅಂತ ಹೇಳಿ ಆ ಶೌನಕ ಬ್ರಾಹ್ಮಣ ಜನಕ ಮಹಾರಾಜ ಹೇಳಿದಂತಹ ಗೀತೆಯನ್ನು ವಿಸ್ತಾರವಾಗಿ ಅದನ್ನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಅವನು ಹೇಳುವಂತಹ ಮಾತು, ವ್ಯಾಧೇರನಿಷ್ಟ ಸಂಸ್ಪರ್ಶಾತ್ ಶ್ರಮಾದಿಷ್ಟ ವಿವರ್ಜನಾತ್ ದುಃಖಂ ಚತುರ್ಭಿಶಾರೀರಂ ಕಾರಣೈ ಸಂಪ್ರವರ್ತತೆ. ಮೊದಲಿಗೆ ಅವನು ಶಾರೀರ ಕ್ಲೇಶ, ಶರೀರ ಕಷ್ಟಕ್ಕೆ ಒಳಗಾಗಬೇಕು ಅಂತಂದರೆ ಅದಕ್ಕೆ ಏನು ಕಾರಣ? ಚತುರ್ಭಿ ಕಾರಣೈ, 4 ಕಾರಣಗಳಿಂದ ಶಾರೀರ ಕ್ಲೇಶವನ್ನು ಜೀವ ಅನುಭವಿಸ್ತಾನೆ. ನೋಡಿ, ಅದನ್ನು ನಿರೂಪಣೆ ಮಾಡಿ ಪರಿಹಾರ ಏನು ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಅನಿಷ್ಟ ಸಂಸ್ಪರ್ಶಾತ್, ನಾವು ಇಷ್ಟಪಡದೇ ಇರುವಂತಹ ಅನಿಷ್ಟವಾದ ಪದಾರ್ಥಗಳ ಸಂಪರ್ಕ ದೇಹಕ್ಕೆ ಆಯಿತು ಅಂತಂದರೆ ಮುಳುಚುಚ್ಚೋದು, ಬೆಂಕಿ ತಾಕುವಂಥದ್ದು, ಇಂಥದ್ದು ಏನೇ ಆಗಬಹುದು. ಅದರಿಂದ ರಕ್ತ ಬರುತ್ತೆ, ಇನ್ನೊಂದೇನೋ ಆಗುತ್ತೆ, ಇದರಿಂದ ಹಾನಿಯಾಗುತ್ತೆ. ಅನಿಷ್ಟ ಸಂಸ್ಪರ್ಶಾತ್ ಶ್ರಮಾತ್, ತುಂಬ ಶ್ರಮವನ್ನು ದೇಹಕ್ಕೆ ಕೊಟ್ಟಾಗ ಅದರಿಂದಲೂ ಕೂಡ ದೇಹ ಕುಗ್ಗೋಗುತ್ತೆ, ತೂಕ ಇಳಿದೋಯ್ತು ನಿಮ್ಮದು ಅಂತೆಲ್ಲ ಹೇಳ್ತಾರೆ. ಅಥವಾ ಈ ಚಾತುರ್ಮಾಸ್ಯ ವ್ರತ ಮಾಡೋರು ಕೆಲವರು ಇದ್ದರೆ, ಅಥವಾ ವಿಶೇಷ ಧಾರಣೆ ಪಾರಣೆ ಇಂಥ ವ್ರತ ಮಾಡೋರಿದ್ದರೆ ಎಷ್ಟು ದಪ್ಪಕ್ಕಿದ್ದವರು ಸಣ್ಣಗಾಗಿ ಹೋಗಿಬಿಡ್ತಾರೆ. ಇದೆಲ್ಲವೂ ಕೂಡ ಅಷ್ಟೇ, ಶ್ರಮ, ದೇಹಕ್ಕೆ ಶ್ರಮವನ್ನು ಕೊಡೋದ್ರಿಂದಾಗಿ ಅದರಿಂದ ದೇಹ ಒಂದಿಷ್ಟು ಕುಗ್ಗೋಗುತ್ತೆ, ಅದರಿಂದ ದೇಹಕ್ಕೆ ತೊಂದರೆ ಆಗುತ್ತೆ. ಇಷ್ಟ ವಿವರ್ಜನಾತ್, ಮತ್ತು ದೇಹಕ್ಕೆ ಯಾವುದು ಇಷ್ಟವಾಗಿ ಇರುತ್ತೆ ಅದನ್ನು ಬಿಡೋದರಿಂದ, ಆಹಾರ ಪೌಷ್ಟಿಕವಾಗಿರುವಂತಹ ಆಹಾರ ಆಗಿರಬಹುದು, ವಿಹಿತವಾದ ಆಹಾರ ಪದಾರ್ಥಗಳು ಇದೆಲ್ಲ, ಅಥವಾ ಗೃಹಸ್ಥರು ಅಂತಾಗಿದ್ದರೆ ಆಗಾಗ ಅವ್ರಿಗೆ ಎಣ್ಣೆ ಸ್ನಾನ ಮಾಡಬೇಕಾಗಿರುತ್ತೆ. ಹೀಗೆ ಒಂದು ದೇಹಕ್ಕೆ ಯಾವುದು ಇಷ್ಟ ಅಂತ ಇರುತ್ತೋ ಅದನ್ನು ಬಿಟ್ಟುಬಿಟ್ರೆ, ಹೀಗೆ 4 ಕಾರಣಗಳಿಂದಾಗಿ ಚತುರ್ಭಿ ಶಾರೀರಂ ಕಾರಣೈ ಸಂಪ್ರವರ್ತತೆ, 4 ವಿಧವಾಗಿ ಶರೀರಕ್ಕೆ ದುಃಖ ಬರುತ್ತೆ. ಆಗ ಈ ಶಾರೀರ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅದನ್ನು ಹೇಳ್ತಾರೆ. ತದಾ ತತ್ ಪ್ರತಿಕಾರಾಚ್ಚ ಸತತಂ ಚಾವಿಚಿಂತನಾತ್ ಆದಿವ್ಯಾಧಿ ಪ್ರಶಮನಂ ಕ್ರಿಯಾಯೋಗ ಬಲೇನತು. ಕ್ರಿಯಾಯೋಗ ಬಲದಿಂದಾಗಿ ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು. ಹೇಗೆ ಅಂತಂದರೆ ಎರಡನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ರೋಗ ಬಂತು ಅಂದರೆ ಏನು ಮಾಡಬೇಕು? ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಔಷಧಿ ಬರ್ಕೊಡ್ತಾರೆ, ಅವ್ರು ಹೇಳಿದ ಡೋಸನ್ನು ಮಿಸ್ ಮಾಡ್ದಂಗೆ ಆ ಔಷಧಿಗಳನ್ನು ತಗೊಳ್ಬೇಕು. ಇಷ್ಟು ಮಾತ್ರ ನಾವು ಪರಿಹಾರ ಅಂದ್ಕೊಳ್ತೀವಿ. ಅದು ಅಷ್ಟು ಮಾತ್ರ ಅಲ್ಲ ಅಂತ ಹೇಳ್ತಾರೆ. ತತ್ ಪ್ರತಿಕಾರಾಚ ಅಂದರೆ ನಮ್ಗೆ ಏನು ರೋಗ ಬಂದಿದೆಯೋ ಅದಕ್ಕೆ ಏನು ಔಷಧಿಗಳನ್ನು ತಗೊಳ್ಬೇಕು, ಏನು ಪಥ್ಯಾಚರಣೆ ಮಾಡಬೇಕು ಅಂತ ಹೇಳ್ತಾರೋ ಅದನ್ನೆಲ್ಲ ಮಾಡೋದು. ಔಷಧಿ ಪಥ್ಯ ಇದನ್ನೆಲ್ಲ ಮಾಡೋದನ್ನು, ಇದು ಒಂದು ಶಾರೀರಿಕವಾಗಿರುವಂತಹ ಕಷ್ಟವನ್ನು. ಏನೋ ಬೆಂಕಿ ಕೈ ಇಟ್ಟು ಕೈ ಸುಟ್ಕೊಂಡಿದ್ದ ಅಂದರೆ ಅದಕ್ಕೇನು ಆಯಿಂಟ್ಮೆಂಟ್ ಕೊಡ್ತಾರೋ ಏನು ಮಾಡ್ತಾರೋ ಅದನ್ನು ಹಚ್ಕೊಳ್ಳೋದು ಮಾಡೋದು, ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡೋದು, ಇದು ಒಂದು. ಜೊತೆಗೆ ಮುಖ್ಯವಾಗಿ ಜೊತೆಗೆ ಏನು ಬೇಕಾಗಿರೋದು ಅಂದರೆ ಸತತಂಚ ಅವಿಚಿಂತನ, ಅದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡೋದನ್ನು ಬಿಡಬೇಕು. ಅದೂ ಕೂಡ ಶಾರೀರ ಕ್ಲೇಶದ ದುಃಖದ ಪರಿಹಾರಕ್ಕೆ ಒಂದು ಉಪಾಯ ಅಂಥೇಳಿ ಹೇಳ್ತಾರೆ. ಹೌದು, ನಮ್ಮ ಜೀವನದಲ್ಲಿ ನಮಗೆ ಬರಬಾರ್ದು ಅಂದ್ಕೊಂಡು ಡಯಾಬಿಟಿಸ್ ಬಂದುಬಿಟ್ಟಿರಬಹುದು, BP ಬಂದಿರಬಹುದು, ಇನ್ನೊಂದು ಯಾವುದೋ ಕಿಡ್ನಿ ಸಮಸ್ಯೆನೋ ಮತ್ತೇನೋ ಒಂದು ಬಂದಿರಬಹುದು. ಯಾವಾಗಲೂ ಅಯ್ಯೋ ನನಗೆ ಬಂದೋಯ್ತು, ನನಗೆ ಹಿಂಗಾಗೋಯ್ತು, ಏನು ಮಾಡೋದು ಯಾವಾಗಲೂ ಅದ್ರ ಬಗ್ಗೆನೇ ಚಿಂತನೆಯನ್ನು ಮಾಡ್ತಾ ಇದ್ದಂತೇನೆ ಅದು ಮತ್ತಷ್ಟು ಉಲ್ಬಣ ಆಗುತ್ತೆ. ಯಾಕೆ? ನಾವು ಮನಸ್ಸು ಕಷ್ಟಪಟ್ಟರೆ ಅದರ ಪರಿಣಾಮ ದೇಹದ ಮೇಲೂ ಕೂಡ ಆಗುತ್ತೆ. ನಮಗೆ ತುಂಬ ಆಶ್ಚರ್ಯ ಆಗೋದೇನು ಅಂತಂದರೆ ಇದೆಲ್ಲ ಇತ್ತೀಚಿನ ಸಂಶೋಧನೆಗಳಿಂದ, ವಿಜ್ಞಾನಿಗಳ ಸಂಶೋಧನೆಯಿಂದ ಪ್ರೂವ್ ಆಗಿರುವಂಥದ್ದು. ಇದೆಲ್ಲ ಬರೀ ತಲೆಯಲ್ಲಿ ಮಾತ್ರ ಮೆದುಳಲ್ಲ, ಕರಳ ಹತ್ರನೂ ಮೆದುಳಿದೆ. ನಾವು ತಿನ್ನೋ ಆಹಾರ ಅದೆಲ್ಲವೂ ಕೂಡ ನಮ್ಮ ಮನಸ್ಸು ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ನಮ್ಮ ಮನಸ್ಸು ಏನಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ದೇಹ ಸ್ಪಂದಿಸುತ್ತೆ. ಇದೆಲ್ಲ ಈಗಿನ ಸಂಶೋಧನೆಗಳಿಂದೆಲ್ಲನೂ ಕೂಡ ಪ್ರೂವ್ ಮಾಡಿರುವಂಥದ್ದು. ಒಬ್ಬರು ಈ ವಿಶ್ವಯುದ್ಧ ನಡೀತಾ ಇರುವಾಗ ಒಂದು ಪ್ರಯೋಗ ಮಾಡಿದ್ರಂತೆ. ಯಾರಿಗೆ ಒಂದಿಬ್ಬರಿಗೆ ಅದು ಮರಣದಂಡನೆ ಘೋಷಣೆ ಆಗಿದ್ದಂಥವ್ರನ್ನ ಕರ್ಕೊಂಬಂದಂತೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಮಾಡಿ ಅವರಿಗೆ ಮನಸ್ಸು ದೇಹದ ಮೇಲೆ ಪರಿಣಾಮ ಉಂಟು ಮಾಡುತ್ತೋ ಇಲ್ವೋ ಒಂದು ಪರೀಕ್ಷೆ ಮಾಡಲಿಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೇಳಿದ್ರಂತೆ, ಇವಾಗ ನಾವು ಯಾವುದೋ ಒಂದು ಪ್ರಯೋಗ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾವು ನಿಮ್ಮ ನರಗಳನ್ನು ಕತ್ತರಿಸ್ಬಿಡ್ತೀವಿ, ಆವಾಗ ರಕ್ತ ಹರಿಲಿಕ್ಕೆ ಶುರುವಾಗುತ್ತೆ. ಎಷ್ಟು ರಕ್ತ ಹರಿದ ಮೇಲೆ ಮನುಷ್ಯ ಸಾಯ್ತಾನೆ ಅಂತ ನಾವು ಒಂದು ಪ್ರಯೋಗ ಮಾಡಬೇಕಾಗಿದೆ, ಹಾಗಾಗಿ ಇದೊಂದು ಪ್ರಯೋಗ ಮಾಡ್ತೀವಿ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟೋದ್ರಂತೆ. ಇದೆಲ್ಲ ನಿಜವಾಗ್ಲೂ ನಡೆದಿರುವಂಥದ್ದು. ನಾನು ಒಂದು ಲೇಖನದಲ್ಲಿ ಓದಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದಷ್ಟೇ.
ಕೇಳಿ ಅಲ್ಲ, ಓದಿ ಅದನ್ನು ತಿಳ್ಕೊಂಡು ಹೇಳ್ತಾ ಇರೋದು. ಅವಾಗ ಏನು ಮಾಡ್ತಾರೆ, ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಕೈ ಕಟ್ಟು ಮಾಡೋದೇ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೀಗೇನೋ ಹಿಂಗೆ ಮಾಡ್ದಾಗ ಮಾಡ್ತಾರಂತೆ. ಹೀಗೆ ಮಾಡಿದಾಗ ಒಂದು ಹನಿ ರಕ್ತ ಹೊರಗೆ ಬರದೇ ಇದ್ದರೂ ಬಾಯಲ್ಲಿ ಇವರು ಪರಸ್ಪರ ಅವನು ಕೇಳಿಸೋ ಹಾಗೆ ಮಾತಾಡಲಿಕ್ಕೆ ಶುರು ಮಾಡೋದಂತೆ. ರಕ್ತ ಬರಲಿಕ್ಕೆ ಶುರುವಾಯಿತು, ಅಯ್ಯೋ ಎಷ್ಟೊಂದು ರಕ್ತ ಹೋಗ್ತಾ ಇದೆ, ಇನ್ನೇನೊಂದು 2 ನಿಮಿಷಕ್ಕೆ ಸಾಯ್ಬಹುದು ಅವನು, ಹಾಗೆ ಇವರು ಹೇಳ್ತಾ ಇದ್ದಂತೆ ಸತ್ಯ ಹೋಗ್ಬಿಟ್ಟಂಥವ್ರು. ಆದರೆ ಮನಸ್ಸಿಗೆ ಸಾಯ್ತೀನಿ ಅನ್ನೋ ಚಿಂತೆ ಬಂದರೆ ಸತ್ಯ ಹೋದ. ಅದು ಮನಸ್ಸಿನ ಮೇಲೆ ಖಂಡಿತವಾಗಿಯೂ ಪರಿಣಾಮವನ್ನು ಬೀರುತ್ತೆ ಅಂತನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನೆಲ್ಲನೂ ಕೂಡ ಹಿಂದೆ ಜನಕರಾಜ ಆಗ ಹೇಳಿದ್ದ ಅಂತಂದರೆ ಇದನ್ನೆಷ್ಟು ಚೆನ್ನಾಗಿ ನಮ್ಮವರು ಕಂಡು ಹಿಡಿದಿದ್ರು. ಹಾಗಾಗಿಯೇ ನಮಗೆ ಕೆಲವೊಮ್ಮೆ ಏನಾಗುತ್ತೆ, ಸೈನ್ಸಿಂದ ಪ್ರೂವ್ ಆದರೆ ಮಾತ್ರ ನಾವು ಒಪ್ಕೊಳ್ಬೇಕು ಅಂತ ಅನ್ನೋ ಹಠ ನಮಗೆ ಇದಕ್ಕೆ ಹೋಗೋದು. ಇವರಿಷ್ಟೆಲ್ಲ ಸಂಶೋಧನೆ ಮಾಡಿದ ಮೇಲೆ ಏನು ಕಂಡು ಹಿಡಿದಿದ್ದಾರೆ ಅದನ್ನು ಹಿಂದೆನೇ ಕಂಡು ಹಿಡ್ಕೊಂಡಿದ್ರು ಅಂತಾದ ಮೇಲೆ ಅವ್ರು ಯಾವ ಥರ ಸಂಶೋಧನೆ ಮಾಡಿದರು ಖಂಡಿತವಾಗಿಯೂ ನಮಗೆ ಗೊತ್ತಿಲ್ಲ. ಈ ಕ್ರಮದಲ್ಲಿ ನಾವು ಸಂಶೋಧನೆ ಮಾಡಿದ್ದೀವಿ ಅಂತ ಹೇಳಿ ಸಂಶೋಧನಾ ಪ್ರಬಂಧ ಹಿಂದಿನವರು ಬರೆದಿಟ್ಟಿದ್ದು ಯಾವುದು ನಮಗೆ ಸಿಗೋದಿಲ್ಲ. ಆದರೆ ತಪಶಕ್ತಿಯಿಂದಲೋ ಬೇರೆ ಯಾವುದೋ ಒಂದು ಉಪಾಯದಿಂದ ಅವರು ತಿಳ್ಕೊಂಡಿದ್ದರು. ಆ ತಪಶಕ್ತಿಯಿಂದ ದೈವಾನುಗ್ರಹದಿಂದ ಏನು ತಿಳ್ಕೊಳ್ತಾರೆ ಅದು ಯಾವತ್ತೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಶೋಧನೆಗಳಿಂದ ತಿಳ್ಕೊಂಡಿರೋದು ಕೆಲವೊಮ್ಮೆ ಆ ವೈಜ್ಞಾನಿಕ ಸಿದ್ಧಾಂತ ಬದಲಾಗೋದು ಮಾಡೋದು ಎಲ್ಲ ಆಗಬಹುದು. ಹಾಗಾಗಿಯೇ ನಮಗೆ ಇದರಲ್ಲಿ ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಜ್ಞಾನಿಗಳು ಹೇಳಿದ್ದಾರೆ ಅಂದರೆ ಹೂ ಅಂತ ಒಪ್ಕೊಂಡು ಅದನ್ನು ಮಾಡಬೇಕು ಅಂತ ನಮಗೆ ಅದೇ ಕಾರಣಕ್ಕೆ ಅನಿಸುವಂಥದ್ದು. ಸತತಂಚ ಅವಿಚಿಂತನ, ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಬಾರ್ದು. ಈ ರೋಗ ಬಂತು, ಹಾಗಾಯಿತು ಹಾಗೋಯ್ತು ಅಂತ ಅದನ್ನು ಬಿಟ್ಟು ಬೇರೆ ವಿಚಾರ ಮಾಡಬೇಕು. ಹೀಗೆ ಆದಿವ್ಯಾಧಿ ಪ್ರಶಮನಂ ಕ್ರಿಯಾಯೋಗ ಬಲೇನತು. ನೋಡಿ, ದೇಹಕ್ಕೆ ಸಮಸ್ಯೆ ಆದರೂ ಕೂಡ ಆದಿವ್ಯಾಧಿ ಪ್ರಶಮನ ಎರಡಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು. ಸಮಸ್ಯೆ ಒಂದು ಕಂಡರೂ ಕೂಡ ಟ್ರೀಟ್ಮೆಂಟ್ ಮಾತ್ರ ಮನಸ್ಸಿಗೂ ಇರಬೇಕು ಮತ್ತು ದೇಹಕ್ಕೂ ಕೂಡ ಇರಬೇಕು. ಈ ಕ್ರಿಯಾಯೋಗ ದ್ವಯೇನ ಅಂತೂ ಒಂದು ಪಾಠ ಇದೆ. ಅದಕ್ಕೆ ಡಾಕ್ಟರ್ ಅಂದರೆ ಹೇಗಿರಬೇಕು ಅಂತ ಜನಕ ಮಹಾರಾಜ ಹೇಳೋದು. ಮತಿಮಂತೋ ಹ್ಯತೋ ವೈದ್ಯ ಶಮಂ ಪ್ರಾಗೇವ ಕುರ್ವತೆ ಮಾನಸಸ್ಯ ಪ್ರಿಯಾಖ್ಯಾನೈ ಸಂಭೋಗೋಪನಯೇಂದ್ರಣ. ಹಾಗಾಗಿ ಒಳ್ಳೆ ಡಾಕ್ಟರ್, ಒಳ್ಳೆ ಬುದ್ಧಿವಂತ ಡಾಕ್ಟರ್ ಅವನು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವನು ದೈಹಿಕ ಸಮಸ್ಯೆ ಇದ್ದರೂ ಕೂಡ ಮೊದಲು ಅವನು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದೇಹಕ್ಕೆ ಈ ಔಷಧಿ ತಗೋ, ಈ ಪಥ್ಯ ಮಾಡು, ಹೀಗೆ ಮಾಡು ಅಂಥೇಳಿ ಆಮೇಲೆ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು. ಶಮಂ ಪ್ರಾಗೇವ ಕುರುವತೆ ಮಾನಸಸ್ಯ, ಮನಸ್ಸಿಗೆ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟರ್ ಆಗಿರುವಂಥವನು. ಹಾಗಾಗಿ ನಮಗೆ ಯಾವ ಡಾಕ್ಟ್ರ್ ಹತ್ರ ಹೋದಾಗ ಒಳ್ಳೆ ನಗುಮುಖದಿಂದ ನಮ್ಮನ್ನು ಕರ್ಕೊಳ್ತಾರೆ. ನೀವೇನು ಚಿಂತೆ ಮಾಡಿಬಿಡಿ, ಏನಾಗಲ್ಲ, ಇದಕ್ಕೆಲ್ಲ ಔಷಧಿ ಇದೆ ಅಂತ ಧೈರ್ಯದ ಮಾತುಗಳನ್ನು ಯಾರು ಹೇಳ್ತಾರೆ? ಅಯ್ಯೋ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಧೈರ್ಯದ ಮಾತು ಯಾವ ಡಾಕ್ಟ್ರ್ ಹೇಳ್ತಾರೋ ಆವಾಗ ಅವರು ಔಷಧಿ ಕೊಟ್ಟರೆ ಹೇಳಿದಾರಲ್ಲ ಡಾಕ್ಟ್ರು, ಈ ಔಷಧಿ ತೊಗೊಂಡೆ ಅಂಥೇಳಿ ನಮಗೆ ಬೇಗ ರೋಗ ವಾಸಿ ಆಗುತ್ತೆ. ಗಂಟು ಮುಖ ಹಾಕ್ಕೊಂಡು ಹೋದ ತಕ್ಷಣ ಏನು ಸಮಸ್ಯೆ, ತೊಗೊಳ್ಳಿ ಇದನ್ನು ಔಷಧಿ ತೊಗೊಳ್ಳಿ ಮುಖದ ಮೇಲೆ ಆ ಚೀಟಿ ಎಸೆದ್ರೆ ಆವಾಗ ಏನಾಗುತ್ತೋ ಏನೋ ಅನ್ನೋ ಚಿಂತೆಯಲ್ಲೇ ನಾವು ಔಷಧಿ ತೊಗೊಂಡ್ರೆ ಎಷ್ಟು ಮಹಾ ಪರಿಣಾಮವನ್ನು, ಅದು ಬೇಗ ಪರಿಣಾಮವನ್ನು ಹೇಗೆ ತಾನೇ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಒಳ್ಳೆ ಡಾಕ್ಟರ್ ಅಂತಂದರೆ ಮೊದಲು ಮನಸ್ಸಿಗೆ ಅವನು ಟ್ರೀಟ್ಮೆಂಟ್ ಕೊಡಬೇಕು. ಮನಸ್ಸಿಗೆ ಟ್ರೀಟ್ಮೆಂಟ್ ಹೇಗೆ ಅಂತಂದರೆ 2 ಅಂತ ಹೇಳ್ತಾರೆ. ಒಂದು ಪ್ರಿಯಾಖ್ಯಾನೈಹಿ, ಇನ್ನೊಂದು ಸಂಭೋಗ ಉಪನಯನೈಹಿ. ಪ್ರಿಯಾಖ್ಯಾನ ಅಂತಂದರೆ ಒಳ್ಳೆ ಮಾತುಗಳನ್ನು ಹೇಳೋದು. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗುತ್ತೆ ಇದೆಲ್ಲ ಅಂತ ಹೇಳಿ ಧೈರ್ಯದ ಮಾತುಗಳು ಆಗಿರಬಹುದು. ಮತ್ತು ಅವನು ಮನಸ್ಸನ್ನು ಬೇರೆ ಕಡೆ ತೆಗೆದುಕೊಳ್ಳುವಂತೆ ಅವನು ಇಷ್ಟಪಡುವಂತಹ ವಿಚಾರಗಳನ್ನು ಅವನಿಗೆ ಹೇಳುವಂಥದ್ದು. ಮತ್ತು ಒಂದಿಷ್ಟು ಅವನು ಮುಂದೆ ಕಷ್ಟಪಡಬೇಕಾಗಿದೆ, ಪಥ್ಯಾಚರಣೆ ಮಾಡಬೇಕು, ಎಲ್ಲ ಮಾಡಬೇಕು. ಆದ್ದರಿಂದ ಒಂದಿಷ್ಟು ಭೋಗಕ್ಕೂ ಅವಕಾಶ ಕೊಡುವಂತೆ ಅವನು ಇಷ್ಟಪಡುವಂತಹ ತಿನ್ನೋ ಪದಾರ್ಥವೋ ಇನ್ನೊಂದು ಇಷ್ಟಪಡುವಂಥದ್ದು ಯಾವುದೋ ಒಂದು ಭೋಗ ಸಾಮಗ್ರಿಯನ್ನು ಅವನಿಗೆ ಒದಗಿಸೋದು. ಹೀಗೆ ಮಾನಸಿಕ ಧೈರ್ಯವನ್ನು ತುಂಬಿ ಟ್ರೀಟ್ಮೆಂಟ್ ಅವನಿಗೆ ಕೊಡಬೇಕು. ಆವಾಗ ಅವನ ರೋಗ ಅನ್ನುವಂಥದ್ದು ವಾಸಿಯಾಗುತ್ತೆ ಅಂತ ಹೇಳಿ ಹೀಗೆ ಶೌನಕ ಬ್ರಾಹ್ಮಣ ಜನಕರಾಜನ ಗೀತೆಯನ್ನು ಹೇಳೋದನ್ನು ನಾವು ನೋಡಿದ್ವಿ. ಇನ್ನು ತುಂಬ ವಿಸ್ತಾರವಾಗಿ ಸಜ್ಜನರ ಸಹವಾಸ ಯಾಕೆ ಬೇಕು ಏನು ಅಂತ ಹೇಳಿ, ಅದು ಮನಸ್ಸಿನ ಮೇಲೆ ನಮಗೆ ಏನು ಪರಿಣಾಮ ಉಂಟು ಮಾಡುತ್ತೆ, ಯಾವ ರೀತಿಯಲ್ಲಿ ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ನಾವು ವ್ಯಾಧಿ ನೋಡಿದ್ವಿ, ಆಧಿ ಅಂದರೆ ಏನು, ಆಧಿಗೆ ಪರಿಹಾರ ಹೇಗೆ ಇರುತ್ತೆ ಅಂತ ಅನ್ನೋದನ್ನು ಮುಂದೆ ಏನು ಹೇಳ್ತಾರೆ ಅದನ್ನು ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.